ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ನಾವೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಬ್ಲೌಸ್ ಡಿಸೈನಿಂದು ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ರಿ, ತುಂಬಾ ವೈರಲ್ ಆಗಿತ್ತು ಕೂಡ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಹೋಗಿ ಅದನ್ನು ಚೆಕ್ಔಟ್ ಮಾಡ್ಬೋದು. ತುಂಬ ಜನ ಕೇಳಿದ್ರಿ, ಮೇಡಮ್ ಲೇಸನ್ನು ಯೂಸ್ ಮಾಡಿದೆ ಬಾರ್ಡರಿಂದಾನೇ ಹೇಗೆ ನಾವು ಡಿಸೈನ್ ಮಾಡ್ಬೋದು ತೋರಿಸ್ಕೊಡಿ ಅಂತ. ಸೊ ಅವರಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಂಥ ಪೀಸಿಗೆ ಈ ಒಂದು ಬಾರ್ಡ್ರ್ ಇತ್ತು. ಇವಾಗ ಈ ಬಾರ್ಡ್ರನ್ನು ನಾನು 2 ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಡಿಸೈನ್ ಮಾಡಲಿಕ್ಕೆ 2 ಬಾರ್ಡರ್ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಕಟ್ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಬಾರ್ಡರ್ ವೇಸ್ಟ್ ಆಗುತ್ತೆ. ಯಾಕಂದರೆ ಇದು ನಮಗೆ ತುಂಬ ಸಿಗಲ್ಲ. ಒಂದು ಕಡೆ ನಾವು ಕೈ ಅಂದರೆ ಸ್ಲೀವ್ಸಿಗೆ ಬಾರ್ಡ್ರ್ ಬೇಕಾಗುತ್ತೆ. ಸೊ ಉಳಿದಿರುವಂಥ ಬಾರ್ಡ್ರಲ್ಲೇ ನಾವು ಮಾಡ್ಕೋಬೇಕು. ಹಾಗಿರುವಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನಾವು ಕಟಿಂಗ್ ಮಿಸ್ಟೇಕ್ ಮಾಡಿದರೂ ಅಷ್ಟು ಪೀಸ್ ನಮಗೆ ವೇಸ್ಟ್ ಆಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾದಮೇಲೆ ಅದರ ಎಡ್ಜಸ್ಸನ್ನು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಎಡ್ಜಸ್ ಫೋಲ್ಡ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ. ಯಾಕಂದರೆ ಅಲ್ಲಿಂದ ನುಗ್ಲು ಬರಬಾರ್ದು. ಆ ಕಡೆ ಹಾಗೆ ಲಾಕ್ ಆಗುವ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ಡಿಸೈನ್ ಎಲ್ಲ ಮಾಡಿ ಆದಮೇಲೆ ಅಲ್ಲಿಂದ ನುಗ್ಲೇನಾದರೂ ಹೊರಗೆ ಬಂದರೆ ಚೆನ್ನಾಗಿ ಅನಿಸಲ್ಲ, ಮತ್ತು ನಮ್ಮ ಡಿಸೈನ್ ಕೂಡ ಹಾಳಾಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಿ. ಇವಾಗ ನೋಡಿ, ನಾನು ಈ ಥರ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈಮಂಡ್ ಶೇಪ್ ಕೊಟ್ಟಿರೋದ್ರಿಂದ ಹೀಗೆ ಡಿಸೈನ್ ಮಾಡಿದರೆ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ. ಇದಕ್ಕಿವಾಗ ಗುಂಡು ಸೂಜಿನ ಹಾಕ್ಕೊಂಡು ನಾನು ಕರೆಕ್ಟಾಗಿ ಇದನ್ನು ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಗುಂಡು ಸೂಜಿನೇ ಹಾಕಿಬಿಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಅದು ಸ್ವಲ್ಪ ಸೈಡಲ್ಲಿ ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸ್ಟಿಚ್ ಮಾಡುವಾಗ ಒಂದು ಸ್ವಲ್ಪ ಬಟ್ಟೆ ಬಿಡಬೇಕು. ಅಂತಂದರೆ ನಾವು ಪೈಪಿಂಗ್ ಮಾಡಿದರೆ ಯಾವ ಥರ ಬರುತ್ತೆ ಆ ಥರ ನಾವು ಬಟ್ಟೆನ ಸ್ವಲ್ಪ ಬಿಟ್ಟು ಸ್ಟಿಚಿಂಗ್ ಮಾಡಿದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಅನಿಸುತ್ತೆ. ಪೈಪಿಂಗ್ ಮಾಡ್ದಾಗ ಅನಿಸುತ್ತೆ ನೋಡಿದಾಗ. ಹಾಗಾಗಿ ನಾನು ಯೂಶ್ವಲಿ ಇದೇ ಥರ ಸ್ವಲ್ಪ ಬಟ್ಟೆನ ಬಿಟ್ಟುಬಿಟ್ಟೆ ಇಲ್ಲಿ ಸ್ಟಿಚಿಂಗನ್ನು ಮಾಡೋದು. ಸೊ ಒಂದು ಸೈಡು ಈಗ ಸ್ಟಿಚ್ ಮಾಡಾಗಿದೆ. ಮೊದಲೇ ಮಾರ್ಕ್ ಮಾಡ್ಕೊಂಡಿರಬೇಕು ಎಷ್ಟು ತನಕ ಈ ಒಂದು ಬಾರ್ಡರ್ನ ಹಚ್ಚಬೇಕು ಅಂತ. ಅಲ್ಲಿ ತನಕ ಸ್ಟಿಚ್ ಮಾಡಿ ಆದಮೇಲೆ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಕಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಿ. ಯಾಕಂದರೆ ಬ್ಲೌಸ್ ಕೂಡ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿಗಿನರ್ಸ್ಗೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಹೀಗೆ ಆಗಿತ್ತು. ಯಾರೂ ಕೂಡ ಮೊದಲೇ ಕಲ್ತ್ಕೊಂಡು ಬರಲ್ಲ, ನಿಧಾನವಾಗಿ ಕಲಿಯೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಸೇಮ್ ಎರಡೂ ಕಡೆ ನಾನು ಬಾರ್ಡರನ್ನು ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಮತ್ತೊಂದು ಡಿಸೈನ್ ಇತ್ತಲ್ಲ, ಅದನ್ನು ಈಗ ನೋಡಿ ನಾನು ಮೊದಲಿಗೆ ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಕೆಲವೊಬ್ಬರು ಸ್ಟಿಚ್ ಮಾಡ್ತಾನೆ ಸೆಟ್ ಮಾಡ್ತಾರೆ. ಹಾಗೆ ಮಾಡಬೇಕಾದ್ರೆ ತುಂಬ ಅಂದರೆ ಅಷ್ಟೊಂದು ಕೈ ಕೂತಿರಬೇಕು. ಆ್ಯಕ್ಚುಲಿ ನಾನು ಮಾಡ್ತೀನಿ ಹಾಗೆ, ಬಟ್ ನಿಮಗೆ ತೋರಿಸ್ಬೇಕು ಕರೆಕ್ಟಾಗಿ ಫಿನಿಶಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಅಂತಲೇ ಮಾಡ್ತಾ ಇರೋದು. ಹಾಗಾಗಿ ಈ ಥರ ಗುಂಡು ಪಿನ್ನಿಂದ ಕರೆಕ್ಟಾಗಿ ನೀವು ಮೊದಲು ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ತುಂಬ ಚೆನ್ನಾಗಿರುವಂಥ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಪೇಷನ್ಸ್ಫುಲ್ಲಾಗಿ ಮಾಡಿ, ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಅಷ್ಟೇ ನಾನು ಹೇಳೋದು, ನಿಮ್ಮ ಬ್ಲೌಸನ್ನು ನೀವೇ ಮನೆಯಲ್ಲಿ ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಆಮೇಲೆ ಬೇರೆಯವ್ರ ಕಸ್ಟಮರ್ ಬ್ಲೌಸನ್ನು ಕೂಡ ತುಂಬ ಕಾನ್ಫಿಡೆಂಟಾಗಿ ಸ್ಟಿಚ್ ಮಾಡಬಹುದು. ಇಂಥ ಸಣ್ಣ ಪುಟ್ಟ ಒಂದು ಡಿಸೈನ್ಸನ್ನು ಮಾಡಲಿಕ್ಕೆ ಕಲಿತರೂ ಕೂಡ ಸಾಕಾಗುತ್ತೆ. ಸೊ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗಿದು ತುಂಬ ಯೂಸ್ ಆಗಲಿ ಅಂತ. ಇವಾಗ ಕೂಡ ಅಷ್ಟೇ ಎಕ್ಸ್ಟ್ರಾ ಏನು ಬಾರ್ಡ್ರ್ ಇತ್ತು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟು ಇಲ್ಲಿ ನೋಡಿ, ಒಂದು ಸ್ಕ್ವೇರ್ ಶೇಪಲ್ಲಿ, ಅಂದರೆ ಅದು ಬಾರ್ಡರಿನ ಬಟ್ಟೆ ಇತ್ತಲ್ಲ ಎಕ್ಸ್ಟ್ರಾ, ಅದನ್ನು ಮತ್ತೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದ್ರ ಕೂಡ 4 ಸೈಡ್ ಎಡ್ಜನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಅಟ್ಯಾಚ್ ಮಾಡೋಣ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಆರಾಮಾಗಿ ತುಂಬ ಸುಂದರವಾದಂತಹ ಒಂದು ಫಿನಿಶಿಂಗ್ ಜೊತೆಗೆ ಈ ಡಿಸೈನ್ ಆಗಿದೆ. ನೀವು ಕೂಡ ಸುಲಭವಾಗಿ ಇದನ್ನು ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಬೇಕಾದ್ರೆ ನೋಡಿ. ಓಕೆ, ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ತುಂಬ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಲಟ್ಕನ್ ಕೂಡ ಮಾಡ್ತಾಯಿದ್ದೀನಿ. ಅಂದರೆ ಒಂದಿಷ್ಟು ಬಾರ್ಡ್ರ್ ಉಳಿದಿತ್ತಲ್ವ, ಸೊ ಅದರಿಂದಾನೇ ಲಟ್ಕನ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದ್ರ ಲುಕ್ ಅಂತ ಹೇಳಿಬಿಟ್ಟು ಇವಾಗ ಸಿಂಪಲ್ಲಾಗಿ ನಾನು ಲಟ್ಕನ್ನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಹೇಗೆ ಕೂರಿಸೋದು ಅಂತ ಕೂಡ ಹೇಳ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಲಟ್ಕನ್ ಮಾಡಿ ಆಗಿದೆ. ಇದಾಗ ನಾನು ಈ ನನ್ನ ಚಾನಲಲ್ಲಿ ಡೋರಿ ಮಾಡೋದು ಹೇಗೆ, ಆಮೇಲೆ ಅದನ್ನು ತುಂಬ ಈಸಿಯಾಗಿ ಮಾಡುವಂಥ ಮೆಥಡನ್ನು ಕೂಡ ಹೇಳಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು, ಕಲಿಯುವಂಥ ಆಸೆ ಇತ್ತು ಅಂತಂದರೆ. ಇವಾಗ ಇಲ್ಲಿ ಡೋರಿ ಹಚ್ಚಲಿಕ್ಕೆ 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಶೋಲ್ಡರ್ ಜಾಯಿಂಟ್ ಮಾಡಿಲ್ಲ. ಹಾಗಾಗಿ ಇನ್ ಕೇಸ್ ಶೋಲ್ಡರ್ ಜಾಯಿಂಟ್ ಮಾಡಾದಮೇಲೆ ಡೋರಿ ಹಚ್ತೀರಾ ಅಂದರೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇವಾಗ ನಮ್ಮ ಬ್ಲೌಸ್ ಫಿನಿಶಿಂಗ್ ಆಗಿದೆ.
ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಡಿಸೈನ್ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಬರೀಬೇಡಿ. ಸೊ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನಿಮ್ಮ ಪ್ರತಿಯೊಬ್ಬರ ಒಂದು ಲೈಕ್, ಸಬ್ಸ್ಕ್ರಿಪ್ಷನ್, ಶೇರ್ ಎಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಹ್ಯಾವ್ ಅ ಗುಡ್ ಡೇ. ಟೇಕ್ ಕೇರ್. ಬಾಯ್. ಸಿ ಯು ಸೂನ್ ಗೈಸ್.